ಸೀತಾರಾಮ ಧಾರಾವಾಹಿಯಲ್ಲಿ ವೈಷ್ಣವಿ ಗೌಡ ಜೊತೆ ಸ್ಕ್ರೀನ್ ಶೇರ್ ಮಾಡಿರುವ ಗಗನ್ ಚಿನ್ನಪ್ಪ ಅವರ ಈ ಸೀರಿಯಲ್ ಇಂಟ್ರೆಸ್ಟಿಂಗ್ ಆಗಿ ಮೂಡಿಬರುತ್ತಿದೆ. ಹ್ಯಾಂಡ್ಸಮ್ ಆಗಿರುವ ಈ ಕಿರುತೆರೆ ನಟ ಲವ್ ನಲ್ಲಿದ್ದಾರಾ? ಅವರು ಯಾರನ್ನಾದರೂ ಇಷ್ಟಪಟ್ಟಿದ್ದಾರಾ? ಅವರು ಯಾರನ್ನಾರು ಲವ್ ಮಾಡಿದ್ದಾರಾ? ಇದಕ್ಕೆ ಅವರು ಇತ್ತೀಚೆಗೆ ಖಾಸಗಿ ಸಂದರ್ಶನವೊಂದರಲ್ಲಿ ಮಾತನಾಡಿದ್ದಾರೆ. ಆ ವೇಳೆ ಅವರು ರಿಲೇಶನ್ಶಿಪ್, ಲವ್, ಮದುವೆ ಕುರಿತು ಮುಕ್ತವಾಗಿ ಮಾತನಾಡಿದ್ದಾರೆ. ಗಗನ್ ಚಿನ್ನಪ್ಪ ಲವ್ ನಲ್ಲಿದ್ದಾರಾ? ಪ್ರಾರ್ಥನಾ ಬಗ್ಗೆ ನೋಟ್ ಬರೆದದ್ದು ನಿಜಾನಾ? ಈಗಲೂ ಲವ್ ಇದೆಯಾ? 2021ರಲ್ಲಿ ನಾವು ಡೇಟಿಂಗ್ ಮಾಡುತ್ತಿದ್ದೆವು. ಆ ನಂತರ ನಮ್ಮಿಬ್ಬರ ಮಧ್ಯ ಬ್ರೇಕಪ್ ಆಯ್ತು. ಯಾರೂ ಕೂಡ ಪರ್ಮನೆಂಟ್ ಅಲ್ಲ. 2021ರಲ್ಲಿ ನಾನು ಪೋಸ್ಟ್ ಮಾಡುವಾಗ ನಾನಷ್ಟು ಫೇಮಸ್ ಆಗಿರಲಿಲ್ಲ. ಆಗ ಬರೆದ ನೋಟ್ ಈಗ ವೈರಲ್ ಆಗಿದೆ. ಈಗ ನಾವು ಒಳ್ಳೆ ಫ್ರೆಂಡ್ಸ್, ಆದರೆ ಟಚ್ ನಲ್ಲಿಲ್ಲ. ಅದೆಲ್ಲವೂ ಜೀವನದ ಒಂದು ಭಾಗ ಅಷ್ಟೇ. ಫ್ರೆಂಡ್ಸ್, ಐ ಆಮ್ ಸಿಂಗಲ್, ರೆಡಿ ಟು ಮಿಂಗಲ್ ಎಂದು ನಟ ಹೇಳಿದ್ದಾರೆ. ಈ ಮೂಲಕ ಗಗನ್ ಚಿನ್ನಪ್ಪ ಅವರು ತಾವು ಸಿಂಗಲ್ ಎನ್ನುವುದನ್ನು ಮುಕ್ತವಾಗಿ ಹೇಳಿಕೊಂಡಿದ್ದಾರೆ. ಅವರು ಸದ್ಯ ಕನ್ನಡ ಕಿರುತೆರೆ ಪ್ರೇಕ್ಷಕರ ನೆಚ್ಚಿನ ನಟರಲ್ಲಿ ಒಬ್ಬರಾಗಿ ಮಿಂಚುತ್ತಿದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿಯೂ ಆಕ್ಟಿವ್ ಆಗಿದ್ದು, ಆಗಾಗ ಫೋಟೋಸ್ ಹಾಗೂ ವಿಡಿಯೋಗಳನ್ನ ಶೇರ್ ಮಾಡುತ್ತಲೇ ಇರುತ್ತಾರೆ. ಅವರ ಫೋಟೋಸ್ ಬೇಗನೆ ವೈರಲ್ ಆಗುತ್ತವೆ. ರಿಯಲ್ ಲೈಫ್ನಲ್ಲಿ ಬಿಕಾಂ ಪದವೀಧರ, ಎಂಬಿಎಯನ್ನ ಅರ್ಧಕ್ಕೆ ನಿಲ್ಲಿಸಿದ್ದಾರೆ. ಸಿನಿಮಾ ರಂಗಕ್ಕೆ ಬರುವ ಮೊದಲು 2 ವರ್ಷ ಒಮನ್ನಲ್ಲಿ, 1 ವರ್ಷ ಅಬುಧಾಬಿಯಲ್ಲಿ ಕೆಲಸ ಮಾಡಿದ್ದಾರೆ. 2014ರಲ್ಲಿ ಫೋಟೋ ಶೂಟ್ ಮಾಡಿಸಿ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಿದ್ದರಂತೆ. ಅಲ್ಲಿಂದ ಇವರಿಗೆ ಆಫರ್ ಮೇಲೆ ಆಫರ್ ಬಂದಿತ್ತು ಎನ್ನಲಾಗಿದೆ. ಗಗನ್ ಹಣಕ್ಕಾಗಿ ಮಾರ್ಕೆಟಿಂಗ್ ಮ್ಯಾನೇಜರ್ ಆಗಿ ಕೆಲಸ ಮಾಡಿದ್ದಾರೆ. ನಂತರ ಮಂಗಳಗೌರಿ ಮದುವೆ ಸೀರಿಯಲ್ನಲ್ಲಿ ಅವರಿಗೆ ಅವಕಾಶ ಸಿಕ್ಕಿತ್ತು. ಇದಾದ ಬಳಿಕ ಮಿನಿ ಬಿಗ್ ಬಾಸ್ ನಲ್ಲಿಯೂ ಕಾಣಿಸಿಕೊಂಡಿದ್ದರು. ಅದಾಗಿ ಅವರಿಗೆ ಸೀತಾರಾಮ ಸೀರಿಯಲ್ನಲ್ಲಿ ಅವಕಾಶ ಸಿಕ್ಕಿತ್ತು. ಗಗನ್ ಚಿನ್ನಪ್ಪ ತಮ್ಮ ತುಂಬಾ ಹಿಂದೆ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ನಲ್ಲಿ ದೀರ್ಘಕಾಲದ ಗೆಳತಿ ಪ್ರಾರ್ಥನಾ ಅವರೊಂದಿಗಿನ ಲವ್ ಲೈಫ್ ಬಗ್ಗೆ ಹೇಳಿಕೊಂಡಿದ್ದರು. ತನ್ನ ಗೆಳತಿಯ ಹುಟ್ಟುಹಬ್ಬದಂದು ಬರ್ಡೇ ನೋಟ್ ಹಾಕಿದ್ದರು. ಆದರೆ ಈಗ ಅವರು ಸಿಂಗಲ್ ಆಗಿದ್ದಾರೆ. ಗಗನ್ ಅವರಿಗೆ 127,000 ಫಾಲೋವರ್ಸ್ ಇದ್ದಾರೆ. ಅವರು ಇದುವರೆಗೆ 266 ಪೋಸ್ಟ್ಗಳನ್ನ ಮಾಡಿದ್ದಾರೆ. ಅವರು 158 ಜನರನ್ನ ಫಾಲೋ ಮಾಡುತ್ತಿದ್ದು, ಆಗಾಗ ಫೋಟೋ ಹಾಗೂ ವಿಡಿಯೋಗಳನ್ನ ತಮ್ಮ ಅಭಿಮಾನಿಗಳ ಜೊತೆ ಶೇರ್ ಮಾಡುತ್ತಲೇ ಇರುತ್ತಾರೆ. ಈಗ ಸೀತಾರಾಮ ಸೀರಿಯಲ್ ಮೂಲಕ ಇವರು ಸೀತೆಗೆ ಜೊತೆಯಾಗಿ ಸಖತ್ತಾಗಿ ಕಾಣಿಸಿಕೊಂಡಿದ್ದಾರೆ. ವೈಷ್ಣವಿ ಗೌಡ ಹಾಗೂ ಗಗನ್ ಅವರ ನಡುವಿನ ಆನ್ ಸ್ಕ್ರೀನ್ ಕೆಮಿಸ್ಟ್ರಿಯು ಚೆನ್ನಾಗಿ ಮೂಡಿಬರುತ್ತಿದೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.